ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಸಿಂಗಲ್ಸ್ ವಾಟ್ ಕಮಿಂಗ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ನೋಡೋಣ. ನಿಮ್ಮ ಪಾರ್ಟ್ನರ್ ಎನರ್ಜಿ ಕೂಡ ನೋಡೋಣ. ಓಕೆ, ಏನೋ ಒಂಚೂರು ಮೂಡ್ ಸ್ವಿಂಗ್ಸಲ್ಲಿ ಇದ್ದೀರಾ, ಬೇಜಾರಲ್ಲಿ ಇದ್ದೀರಾ, ಬೇಜಾರು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನಿಮಗೆ ಫೈನಾನ್ಷಿಯಲಿ ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ, ಒಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಯಾರು ನಿಮಗೆ ಡೈಮಂಡ್ ರಿಂಗ್ ಥರದೇನೋ ಗಿಫ್ಟ್ ಕೊಡ್ತಾರೆ ಅನ್ನುವಂಥದ್ದು ಇದೆ. ಯಾರಿಗೋ ಪರ್ಲ್ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ರೀತಿ ವಿಚಿತ್ರವಾಗಿ ಮೂತಿ ಇರುತ್ತಲ್ಲ, ಆ ಥರದ್ದು ಒಂದು ಪಕ್ಷಿನೂ ಮತ್ತು ಪಪ್ಪಿ ಗಿಫ್ಟ್ ಬರುವಂಥ ಸಾಧ್ಯತೆ ಇಲ್ಲಿ ತೋರಿಸ್ತಾ ಇದೆ. ಜೊತೆಗೆ ನಿಮಗೆ ಒಂದಷ್ಟು ಮ್ಯಾರೇಜ್ ವಿಚಾರಕ್ಕೆ ಎಲ್ಲೋ ಹೋಗಿ ಕೇಳ್ತೀರಾ, ಆವಾಗ ಒಂದಷ್ಟು ಫೈನಾನ್ಷಿಯಲ್ ವಿಚಾರಕ್ಕೆ ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಕೆಲವು ವಿಚಾರಕ್ಕೆ ಒಂದಷ್ಟು ಏನು ಸರ್ಪದ ದೋಷ ಇದೆ, ಆ ಕಾರಣಕ್ಕಾಗಿ ಮ್ಯಾರೇಜ್ ಬೇಡ ಅನ್ನುವಂಥದ್ದು ಹೇಳ್ತಾರೆ ಅನ್ನುವಂಥದ್ದು ಇದೆ. ಬಟ್ ನೀವು ಪ್ರಯತ್ನ ಪಟ್ಟರೆ ಒಳ್ಳೆ ಕಡೆನೇ ಮದುವೆ ಆಗತ್ತೆ, ಮಾಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಗುಂಡುಗೆ ಫೇಸ್ ಇರುವಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ, ಫೀಮೇಲ್ ಪರ್ಸನ್ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಕಣ್ಣಿಗೆ ಸ್ವಲ್ಪ ಪೆಟ್ಟಾಗುವಂಥ ಸಾಧ್ಯತೆ ಇದೆ. ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಗಣೇಶನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಒಂದು ಬ್ಲೆಸ್ಸಿಂಗ್ಸನ್ನು ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಹಾರ್ಟ್ ಶೇಪಲ್ಲಿ ಇರುವಂಥದ್ದು ಏನೋ ಒಂದು ಗಿಫ್ಟು ನಿಮಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಕೆಲವರು ಎಲ್ಲೋ ಹೊರಗಡೆ ಬೇರೆ ಔಟಿಂಗ್ ಹೋದಾಗ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಯಾರೋ ಟ್ಯಾರೋ ರೀಡರ್ಸ್ ನೋಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಗೊತ್ತಿಲ್ಲ, ನೋಡ್ತಾ ಇರ್ತೀರಾ, ಬಟ್ ಯಾರೋ ಒಬ್ಬರಿಗೆ ಅಥವಾ ಇಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಇದೆ. ಸೊ ಏನೋ ಒಂದು ರೀಡಿಂಗ್ ಮಾಡಬೇಕಾದ್ರೆ ಏನೋ ಒಂದಷ್ಟು ಎನರ್ಜಿ ಅಟ್ಯಾಕ್ ಥರ ಆಗಬಹುದು ನಿಮಗೆ, ಅಥವಾ ಏನೋ ಒಂಚೂರು ಅನ್ಕಾನ್ಷಿಯಸ್ ಆಗಿಬಿಡ್ಬಹುದು. ರೀಡಿಂಗ್ ಮಾಡ್ತಾ ಮಾಡ್ತಾ ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ, ಅಥವಾ ರೀಡಿಂಗ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಪ್ರೊಟೆಕ್ಷನ್ ಹಾಕ್ಕೊಂಡು ಮಾಡಿ ಅನ್ನುವಂಥದ್ದು ಇದೆ. ಬಟ್ ನಥಿಂಗ್ ಟು ವರಿ, ಅದು ಏನು ತೊಂದರೆ ಆಗೋದಿಲ್ಲ, ಬಟ್ ಅದನ್ನು ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ. ನೀವು ಹಾಗೆ ಮಾಡಿ ಒಂದು ಸ್ವಲ್ಪ ದಿನಕ್ಕೆ ನಿಮಗೆ ಗೊತ್ತಾಗತ್ತೆ ಅದನ್ನು ಯಾಕೆ ಆಯಿತು ಆ ಥರ, ಮತ್ತು ಯಾರು ಮಾಡಿದ್ರು, ಏನು ರೀಸನ್ನು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಯಾರೋ ಇಲ್ಲಿ ಮುಂಚಿ ಕಾರ್ಯ ಕೂಡ ಮಾಡ್ತೀರಾ ಅಂತ ಅನಿಸುತ್ತೆ. ಸೊ ಬೋನಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಸಮಸ್ಯೆಯನ್ನು ಮಾಡ್ತಿದ್ದಾರೆ, ಮೂಳೆಗಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೋ ಸುಮ್ಮನೆ ದುಡ್ಡು ಸಿಕ್ಕಿಬಿಡುತ್ತೆ, ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಅಮೌಂಟು ಸಿಕ್ಕಿಬಿಡುತ್ತೆ ಅನ್ನುವಂಥದ್ದು ಇದೆ. ಬಟ್ ಅದು ನಿಮಗೆ ಯೂನಿವರ್ಸ್ ಕಡೆಯಿಂದ ಬಂದಿರೋ ಗಿಫ್ಟು. ಅದು ಯೂನಿವರ್ಸ್ ಸದ್ಯಕ್ಕೆ ನಿಮಗೆ ಫೈನಾನ್ಷಿಯಲಿ ಸಮಸ್ಯೆ ಇದೆ ಅಂತ ಅದನ್ನು ಕೊಟ್ಟಿದೆ, ಅದನ್ನು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದು ಹೂಜಿ ಥರ ಬರುತ್ತಲ್ಲ, ಜಗ್ ಥರ, ಆ ಥರದ್ದೇನೋ ಎನರ್ಜಿ ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಲೊಕೇಶನ್, ಯಾರೋ ನಿಮ್ಮ ಲೊಕೇಶನನ್ನು ಟ್ರೇಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಲೊಕೇಶನ್ ಯಾರು ಎಷ್ಟೇ ಟ್ರೇಸ್ ಮಾಡಿದ್ರು ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ತುಂಬ ವರ್ಷದಿಂದ ಮಗು ಮೇಲೆ ಆಸೆ ಇತ್ತು, ಮಕ್ಕಳಾಗಿಲ್ಲ ಅಂತ, ಸೊ ಅವರಿಗೆ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಜೀವನದಲ್ಲಿ ಇದ್ದಂಥ ಥರ್ಡ್ ಪಾರ್ಟಿ ರಿಮೂವ್ ಆಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಿಂಗಲ್ಸ್, ನೀವು ಇನ್ನೂ ಮ್ಯಾರೇಜ್ ಆಗದಿರಾ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇದ್ರಿ ಅಂದರೆ ಅದರಿಂದ ದೂರ ಬರ್ತಿದ್ದೀರಾ ಅನ್ನುವಂಥದ್ದು ಇದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತುಂಬ ಒಂದು ಕಾಮನೆಗಳನ್ನ ಇಟ್ಕೊಂಡಿದ್ದಾರೆ, ಎಸ್ಪೆಷಲಿ ಫಿಸಿಕಲಿ ನಿಮ್ಮ ಜೊತೆ ಮೂವ್ ಆಗಬೇಕು ಅನ್ನೋದ್ರ ಕಡೆ ಕೂಡ ಯೋಚನೆ ಮಾಡ್ತಿದ್ದಾರೆ, ಮತ್ತು ಎಲ್ಲೋ ಹೊರಗೆ ಹೋಗಬೇಕು ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಗುಪ್ತಾಂಗಗಳ ಡಿಸೀಸ್ ಹೆಚ್ಚಾಗಬಹುದು, ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಜನರು ಎಲ್ಲರೂ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲರೂ ಅದರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ತುಂಬ ದೊಡ್ಡ ಕಣ್ಣು ಇಟ್ಟಿದ್ದಾರೆ. ಸೊ ನೀವೆಲ್ಲಿ ಹೋದ್ರೂ ನೋಡ್ತಾನೆ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಯಾರೂ ವೆಯ್ಟ್ ಗೇನ್ ಆಗಿಲ್ಲ ಅಂತ ಕೆಲವ್ರಿಗೆ ಬೇಜಾರಿದ್ರೆ, ಕೆಲವ್ರಿಗೆ ಓವರ್ ವೆಯ್ಟ್ ಆಗ್ತಿದ್ದೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ
ಟು ಬಿ ಹಾನೆಸ್ಟ್ ಕೆಲವರಿಗೆ, ಯಾರೋ ಕೆಲವರಿಗೆ ಮಾತ್ರ ನಿಮ್ಮ ಪಾರ್ಟ್ನರ್ ನೀವು ನೋಡೋಕ್ಕೆ ಚೆನ್ನಾಗಿ ಕಾಣಬಾರ್ದು, ನೀವು ವಿಕಾರ ಆಗಬೇಕು ಅಥವಾ ನೀವು ತುಂಬ ಓವರ್ ವೆಯ್ಟ್ ಒಬೆಸ್ ಥರ ಆಗಬೇಕು ಅನ್ನೋ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಂಜನೇಯ ನಿಮಗೆ ಮಾರ್ಗದರ್ಶನನ ತೋರಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಗೂಬೆ ಕಲ್ಲಮ್ಮನ ಆಶೀರ್ವಾದ ಇದೆ. ಸೊ ಆ ತಾಯಿ ಕೂಡ ಮುಂದೆ ನಿಮಗೆ ಬಂದು ಒಂದು ಮಾರ್ಗನ ತೋರಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮ್ಯೂಸಿಕಲ್ಲಿ ಏನೋ ಇನ್ಸ್ಟ್ರೂಮೆಂಟ್ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಬೈಕಲ್ಲಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಇಬ್ಬರು ಜೊತೆಲಿ ಹೋಗ್ಬೇಕಾದ್ರೆ ಒಬ್ಬರು ಬಿದ್ದು ಹೋಗಿ ಒಂಚೂರು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಒಬ್ಬ ಪರ್ಸನ್ ಬ್ಯಾಕಿಂದ ಮಾತ್ರ ನೋಡಿ ನಿಮಗೆ ತುಂಬ ಅಟ್ರಾಕ್ಷನ್ ಆಗಿಬಿಡುತ್ತೆ. ಅವರ ಬ್ಯಾಕ್ ಸೈಡ್ ಮಾತ್ರ ನೋಡಿ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಬರೀ ಅವರ ಒಂದು ಲೆಫ್ಟ್ ಅಂದರೆ ಹಿಂದೆಯಿಂದ ನೋಡಿ ಏನೋ ಆ ಥರದ್ದು ಏನೋ ಕಾಣಿಸ್ತಾ ಇದೆ. ಮೇ ಬಿ ಆ ಥರ ಮೂವಿ ಬರ್ಬೋದೇನೋ, ಬೆಳದಿಂಗಳ ಬಾಲೆ ಥರ ಬರೀ ಆ ಥರದ್ದು. ಸೊ ಇಬ್ಬರು ಎಲ್ಲೋ ಹೊರಗಡೆ ಔಟಿಂಗ್ಗೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಏನೋ ಒಂದು ಸರ್ಪ್ರೈಸ್ ಆಗುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಮಾಡಿಟ್ಟಿರೋ ತಿಂಡಿನ ತಿಂತೀರಾ ಊರಿಂದ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಮಕ್ಕಳ ವಿಚಾರದಲ್ಲಿ ಏನೋ ಪ್ರಯೋಗ ಮಾಡ್ತಿದ್ದಾರೆ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾವುದೋ ಮಗು ಏನೋ ನುಂಗ್ಬಿಟ್ಟು ಒಂಚೂರು ಅದು ಸಿಕ್ಕಾಕೊಂಡು ಅದೇನೋ ದೊಡ್ಡ ತಲೆನೋವಾಗುತ್ತೆ, ಡ್ರಾಮಾ ಥರ ಆಗತ್ತೆ ಅನ್ನುವಂಥದ್ದು ಕಾಣಿಸ್ತಿದೆ. ತುಂಬ ಜನ ಸೀಕ್ರೆಟ್ ಅಡ್ಮೈರ್ ಇದ್ದಾರೆ, ತುಂಬ ಆಫರ್ಸ್ ಇದೆ, ಯಾಕೆ ನೀವು ಯಾವ ಆಫರು ಒಪ್ಕೊಳ್ತಿಲ್ಲ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಫೈನಾನ್ಷಿಯಲ್ ವಿಚಾರಕ್ಕೆ ಏನು ಸ್ಟಕ್ ಮಾಡಿದ್ದಾರೆ ಅದು ಒಂದು ಪರ್ಸನಿಂದ ಸ್ಟಕ್ ಆಗಿದೆ. ಜೊತೆಗೆ ನಿಮಗೆ ಬರಬೇಕಾಗಿದ್ದ ದುಡ್ಡು, ನಿಮಗೆ ಬರಬೇಕಾಗಿದ್ದ ಅವಕಾಶಗಳನ್ನೆಲ್ಲ ಬೇರೆಯವ್ರು ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ನೀವು ಕಷ್ಟಪಟ್ಟಿರೋ ಕ್ರೆಡಿಟ್ ಕೂಡ ಬೇರೆಯವ್ರಿಗೆ ಹೋಗ್ತಿದೆ, ಇದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದಾಳಿಂಬೆಗೆ ಸಂಬಂಧಪಟ್ಟಂಗೆ ಏನೋ ಬಿಸ್ನೆಸ್ ಮಾಡ್ತೀರಾ, ಮತ್ತು ಮಶ್ರೂಮ್ ಬಿಸ್ನೆಸ್ ಶುರು ಮಾಡ್ತೀರಾ, ಮತ್ತು ಗಿಫ್ಟ್ ಐಟಮ್ಗಳದ್ದು ಏನೋ ಒಂದು ಮಾಲಲ್ಲಿ ಶಾಪ್ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಡ್ರೀಮ್ ಏನಿದೆ ಅದನ್ನು ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಗೌರ್ಮೆಂಟ್ ಜಾಬಿಗೆ ಅಪ್ಲಿಕೇಶನ್ ಏನು ಹಾಕಿದರೆ ಅದು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಒಬ್ಬ ಇಂಪಾರ್ಟೆಂಟ್ ಫೀಮೇಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ವಿಶೇಷವಾದಂಥ ರೋಲ್ನ ಪ್ಲೇ ಮಾಡ್ತಾರೆ ಅನ್ನುವಂಥದ್ದು ಇದೆ. ಯಾರಿಗೋ ಸಿಂಗಲ್ಸಿಗೆ ವಿಚಿತ್ರವಾದ ಮಗು ಹುಟ್ಟಿ ಅದು ಅಬಾರ್ಷನ್ ಥರ ಹಾಕಿ ಅದೊಂದು ದೊಡ್ಡ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏಂಜಲಿಕ್ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನಿಮಗೆ ಮುಂದಿನ ಲೈಫ್ ತುಂಬ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಎಮೋಷ್ನಲ್ ಆಗ್ತೀರಾ, ಸ್ವಲ್ಪ ಅಳ್ತೀರಾ, ತುಂಬ ಮಿಸ್ ಮಾಡ್ಕೊಳ್ತೀರಾ ಯಾರನ್ನೋ ಅನ್ನುವಂಥದ್ದು ಇದೆ. ಸೊ ಯಾರನ್ನೇ ಮಿಸ್ ಮಾಡಿಕೊಂಡ್ರೂ ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಇದೆ. ದುರ್ಗೆಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮಗೆ ಸಿಂಗಲ್ ಪೇರೆಂಟ್ ಇರೋರಿಗೆ ಏನೋ ಒಂದು ಆಫರ್ ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಮಕ್ಕಳ ಕಳ್ಳರ ಹಾವಳಿ ಹೆಚ್ಚಾಗುತ್ತೆ, ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಾನೇನು ಮಾಡಲಿ, ಯಾರೋ ಹೇಳ್ತಿದ್ದಾರೆ ಸೊ ಸಿಂಗಲ್ಸು ಲವರ್ಸು ಅಂದ್ಬಿಟ್ಟು ಏನೇನೋ ಹೇಳ್ತೀರಾ ಅಂತ. ನನ್ನ ಎನರ್ಜಿ ಇರೋದೇ ಹಾಗೇ, ಯೂನಿವರ್ಸಲ್ ಮೆಸೇಜ್ ಬರ್ತಾ ಇರುತ್ತೆ ನಂಗೆ ಜಾಸ್ತಿ ಈ ನಡುವೆ ಲವ್ ಮೆಸೇಜ್ಗಿಂತ. ಸೊ ಹಾಗಾಗಿ ಲವ್ ಮೆಸೇಜ್ ಮಾಡೋರು ತುಂಬ ಇದ್ದಾರೆ. ಸೊ ನೋಡ್ತಾ ಇದ್ದೀರಾ, ನೋಡಿ ಇದರಲ್ಲೂ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಮಾಡೋಣ. ಎಸ್, ಯಾರೋ ಒಂಟೆ ತಂದು ಒಂಟೆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮಾಡಿ. ನೀರಿನ ಬಿಸ್ನೆಸ್ ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಂಡರ್ಲಾಗೆ ಹೋಗುವಂಥದ್ದು ಏನೋ ಇದೆ ಇಲ್ಲಿ. ಸೊ ಏನೋ ಒಂದು ಸೀಕ್ರೆಟ್ ಆಗಿ ನಿಮಗೆ ಸರ್ಪ್ರೈಸಿಂಗ್ ಆಗಿ ಮ್ಯಾರೇಜ್ ಫಿಕ್ಸ್ ಆಗಿ, ನಿಮ್ಮದೇ ಮ್ಯಾರೇಜ್ ಫಿಕ್ಸ್ ಆಗಿ ನಿಮಗೇನೆ ವೆಡ್ಡಿಂಗ್ ಕಾರ್ಡ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಬೊಕ್ಕೆ ತೊಗೊಂಬಂದು ನಿಮಗೆ ಪ್ರೊಫೈಲ್ ನೋಡಿದ್ದೀನಿ ನಾನು, ನೀವು ರಿಜೆಕ್ಟ್ ಮಾಡಬೇಡಿ ನನ್ನನ್ನು, ಏನೇ ರೀಸನ್ ಇದ್ದರೂ ನಾನು ನಿಮ್ಮನ್ನು ಒಪ್ಕೊಳ್ತೀನಿ, ಸೊ ಮ್ಯಾರೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ಇದೆ. ಇದು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಮತ್ತು ಫ್ರೆಂಡ್ ಕಡೆಯಿಂದ, ಎರಡೂ ಕಡೆಯಿಂದ ನಿಮಗೆ ಈ ಪರ್ಸನ್ ಪರಿಚಯ ಇರ್ತಾರೆ ಅನ್ನುವಂಥದ್ದು ಇದೆ. ಸೊ ಫಸ್ಟ್ ಇದೊಂದು ಫ್ರೆಂಡ್ ಝೋನಲ್ಲಿ ಬರುತ್ತೆ, ಆಮೇಲೆ ನಿಮಗೆ ಅವರು ನಿಮ್ಮ ರಿಲೇಟಿವೇ ಆಗಬೇಕು ಅನ್ನೋದು ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ.
ಯಾರೋ ಬಂದು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಬಂದು ಸಾರಿ ಕೇಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಡೆತ್ ಸುದ್ದಿ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಡೆತ್ ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರನ್ನೋ ಕಂಟ್ರೋಲ್ ಮಾಡ್ಕೊಳ್ಳಿ, ಹಿಡಿದಿಟ್ಕೊಳ್ಳಿ, ಅವರು ಹೊರಟೋಗ್ಬಿಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಆಶೀರ್ವಾದ ಮಾಡಿದವ್ರನ್ನ ಉಳಿಸ್ಕೊಳ್ಳಿ. ತುಂಬ ರೇರ್ ಆಗಿ ಇರುವಂಥ ಒಂದು ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದಾರೆ. ಸೊ ಸ್ವಲ್ಪ ಯಾಮಾರಿದ್ರೂ ಅದು ದೂರ ಆಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಅದನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಜಂಬೋ ಸರ್ಕಸ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ತುಂಬ ಮಕ್ಕಳ ಎನರ್ಜಿ ಕೂಡ ಇದೆ. ಸೊ ಎಲ್ಲೊಂದು ಕಡೆ ನೀವೇ ಮಕ್ಕಳ ಥರ ಆಡೋಕ್ಕೆ ಶುರು ಮಾಡಿಬಿಡ್ತೀರಾ ಇನ್ಮೇಲೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಎಸ್. ಸೊ ಸದ್ಯಕ್ಕೆ ಸಿಂಗಲ್ಸ್ ಯಾರಿದ್ದೀರಾ, ಬಿಸ್ನೆಸ್ ಕಡೆ ಗಮನನ ಕೊಡಿ, ಫೈನಾನ್ಷಿಯಲ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ಹಿಂದೆ ಕರ್ಕೊಂಡೋಗಿ ಯಾರನ್ನೋ ಒಬ್ಬರನ್ನ ಭೇಟಿ ಮಾಡಿಸ್ತಾರೆ ಸರ್ಪ್ರೈಸ್ ಆಗಿ ಅನ್ನೋವಂಥದ್ದು ಕೂಡ ಇದೆ. ಸಿಂಗಲ್ಸ್ ಯಾರು ಮದುವೆ ಆಗ್ತಿದ್ದೀರೋ ಹೆದರ್ಕೊಳ್ಬೇಡಿ, ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿದೆ, ಮ್ಯಾರೇಜ್ ಆಗಿ. ಓಕೆ, ಸೊ ಒಳ್ಳೇದಾಗಲಿ. ಇದರಲ್ಲಿ ನಿಮಗೆ ಬೇರೆ ಏನಾದರೂ ಮೆಸೇಜಸ್ ಇದ್ದರೆ ಅಥವಾ ಕಾಣಿಸಿದ್ರೆ ನಿಮ್ಮ ಇಂಟ್ಯೂಷನ್ ವರ್ಕ್ ಆದರೆ ತಗೊಳ್ಳಿ. ಪರ್ಸ್ನಲ್ ರೀಡಿಂಗಿಗೆ ಕಾಂಟ್ಯಾಕ್ಟ್ ಮಾಡಿ. ರೀಡಿಂಗ್ ಕಲಿಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೊ 3 ಲೆವೆಲಲ್ಲಿ ರೀಡಿಂಗ್ಸ್ ಕಲಿಸ್ಕೊಡ್ತೀವಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.